FSL ವರದಿಲೂ ಕೂಡ ಆ ರೀತಿ ಆಗಿದೆ. ಆದರೆ ಇನ್ನೂ ಕೂಡ ನೋಡಿ, FSL ವರದಿಲೂ ಅದೇನೋ ಫೇಕ್ ಅಲ್ಲ ಅಂತಾನೆ ಬಂದಿದೆ. ಸೊ ಇದೇನಾಗುತ್ತೆ, ಒಂಥರ ಈ ಥರ ಆದ ತಕ್ಷಣ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಪಕ್ಷಗಳು ಈಗ ಒಂದು ಸಮುದಾಯವನ್ನು ನಾವು ಯಾವುದೇ ತಪ್ಪು ಮಾಡಿದ್ರೂ ನಾವು ಅದನ್ನು ಖಂಡಿಸಬಾರ್ದು, ಅವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಳ್ಳೋದಾದರೆ, ಈಗ ಯಾವುದೇ ಸಮುದಾಯದಲ್ಲಿ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವರು ಇರಲ್ಲ. ಬಟ್ ಆದ್ರೂ ಯಾರೇ ತಪ್ಪು ಮಾಡಿದ್ರೂ, ಅದು ಯಾವುದೇ ಪಕ್ಷದ ಒಂದು ಸಪೋರ್ಟರ್ಸ್ ಇರ್ಬೋದು, ಯಾರೇ ಇರಲಿ, ಇಂಥ ತಪ್ಪು ಮಾಡಿದಾಗ ಅದನ್ನು ಶಿಕ್ಷಿಸಲೇಬೇಕು. ಯಾರು ಅದನ್ನು ಡಿಫೆಂಡ್ ಮಾಡೋ ಒಂದು ಕೆಲಸ ಮಾಡಬಾರ್ದು. ಒಬ್ಬರನ್ನ ಪ್ರೊಟೆಕ್ಟ್ ಮಾಡೋ ಉದ್ದೇಶದಿಂದಾಗಿ ಮಾಧ್ಯಮಗಳ ಮೇಲೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರೇ ಸ್ವತಃ ಪೋಸ್ಟ್ಗಳನ್ನು ಹಾಕಿ ಇದು ಎಡಿಟೆಡ್ ಅಂತೇಳಿ ಬಿಂಬಿಸಕ್ಕೆ ಪ್ರಯತ್ನ ಪಟ್ಟರು ಸಚಿವರು ಸಹ. ಅದು ಈಗ ನೋಡಿ, ಈಗ ಎಷ್ಟು ಚಾನೆಲ್ಸ್ ಅದನ್ನು ಕವರ್ ಮಾಡಿದೆ. ಎಲ್ಲ ಚಾನೆಲ್ಸನ್ನು ಎಲ್ಲರೂ ತಪ್ಪಾಗಿ ಕೇಳೋಕ್ಕೆ ಸಾಧ್ಯನಾ? ಒಬ್ರಿಗೋ ಇಬ್ಬರೋ ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಸರಿ ಕೇಳಿಸಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಇದ್ದಷ್ಟು ಚಾನೆಲ್ಸು ಎಲ್ಲರೂ ಒಂದೇ ಇದನ್ನೇ ಹೇಳಿದ್ರು. ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿರೋದು, ಕೂಗಿರೋದನ್ನು. ಮತ್ತು ಅವರು ಮಾಧ್ಯಮಗಳನ್ನೇ ನೀವೆಲ್ಲ ಸುಳ್ಳುಗಾರರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದು, ಅದೆಲ್ಲ ನೀವು ಖಂಡಿಸ್ಬೇಕೀಗ. ಯಾಕೆಂದರೆ ಅವ್ರ ಮಾಧ್ಯಮಗಳನ್ನು ಆ ರೀತಿ ಬಿಹೇವ್ ಮಾಡಿದ್ದು ನೀವು ನೋಡಿದ್ರೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನು ತಪ್ಪು ನಮ್ಮ ಕಣ್ಮುಂದೆ ನಡೆದ್ರೂ ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಅಂದರೆ, ಮಾಧ್ಯಮಗಳನ್ನು ನೀವು ಸುಳ್ಳು ಅಂತ ಹೇಳೋರಾದರೆ ನಮ್ಮ ಭವಿಷ್ಯ ಏನು? ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳೋರಾದರೆ ಇನ್ನು ಎಲ್ಲಿಗೆ ಹೋಗ್ಬೇಕು ನಾವು ಈ ಥರ ತಪ್ಪುಗಳು ನಡೆದಾಗ?